ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಗಾಳಿ ಆಂಜನೇಯ ಜಾತ್ರೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಬಂದಿರೋದು ಗಾಳಿ ಆಂಜನೇಯ ಜಾತ್ರೆಗೆ. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ಸೊ ಇಲ್ಲಿ ನಾವು ವರ್ಷ ಬರ್ತೀವಿ. ಈ ಸರಿ ಸಟರ್ಡೆ ಬಿದ್ದಿರೋದ್ರಿಂದ ಸೊ ನಾನು ಹೋಗಿದ್ದೆ ಜಾತ್ರೆಗೆ. ಇಲ್ಲಿ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ, ತುಂಬ ಜನ ಇತ್ತು. ಸೊ ಅಲ್ಲಿಂದ ನಾವು ಹೋಗಿದ್ದೆ ಊಟ ಮಾಡೋಕ್ಕಂತ ಹೇಳ್ಬಿಟ್ಟು. ಇಲ್ಲಿ ರೋಡ್ ಫುಲ್ಲು ಪ್ರಸಾದ ಕೊಡ್ತಿರ್ತಾರೆ. ಸೊ ನಾವು ಬಂದುಬಿಟ್ಟು ಗಾಳಿ ಆಂಜನೇಯ ಟೆಂಪಲ್ ಆಪೋಸಿಟ್ಟೇ ಒಂದು ಟೆಂಪಲ್ ಇತ್ತು. ಸೊ ಅಲ್ಲಿ ಯಾವಾಗಲೂ ಅನ್ನದಾನ ಮಾಡ್ತಾರೆ. ಸೊ ಅಲ್ಲಿ ನಾವು ಊಟಕ್ಕೆ ಹೋಗಿದ್ವಿ. ಊಟ ಅಂತೂ ಸಖತ್ತಾಗಿತ್ತು. ವರ್ಷ ಹೋಗ್ತೀವಿ ಅಲ್ಲಿ ಊಟ ಮಾಡೋಕ್ಕೆ. ಸೊ ಅದಾಗಿದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಿದ್ವಿ. ಸೊ ನಾವಲ್ಲಿ ಎಲ್ಲಿ ಊಟ ಮಾಡೋಕ್ಕೆ ಹೋಗಿದ್ವಿ, ಅದೇ ಚೌಟ್ರಿಲೇ ನಮ್ಮ ಅಪ್ಪ ಅಮ್ಮ ಇಬ್ಬರು ಮದುವೆ ಆಗಿತ್ತು. ಸೊ ಅಲ್ಲಿಂದ ನಾವು ಮುಂದೆ ಹೋಗ್ತಿದ್ವಿ. ಎಂತಕ್ಕಂದರೆ ತೇರು ಬಂದಿತ್ತು. ಸೊ ತೇರು ನೋಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಇಲ್ಲಿ ನೈಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟೆಂಪಲಿಂದ ತೇರು ಬರುತ್ತೆ, ಸಖತ್ತಾಗಿರುತ್ತೆ. ನೈಟು ಮಧ್ಯರಾತ್ರಿ 3-4 ಗಂಟೆಗೆ ಬರುತ್ತೆ. ಅವಾಗಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಬಂದಿರೋದು ಇಲ್ಲಿ ಮಧ್ಯಾಹ್ನ. ಸೊ ಅಲ್ಲಿ 2 ತೇರಿತ್ತು. ಸೊ ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಸೊ ಬನ್ನಿ, ನಿಮಗೂ ಕರ್ಕೊಂಡು ಹೋಗ್ತೀನಿ. ಈಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಕವಿಕಾ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀವಿ. ಸೊ ಇಲ್ಲೇ ನಮ್ಮ ತಾತ ಕೆಲಸ ಮಾಡ್ತಿದ್ದಿತ್ತು ಕವಿಕಾ ಫ್ಯಾಕ್ಟ್ರಿಲಿ. ಸೊ ಇಲ್ಲಿ ಬಂದಿದ್ವಿ, ನಮ್ಮ ತಾತ ಫ್ಯಾಕ್ಟ್ರಿ ಹತ್ರ ಬಂದಿದ್ವಿ. ಇಲ್ಲೇ ನೋಡ್ಬೋದು, ಇಲ್ಲಿ ತೇರು ಬಂದಿತ್ತು. ಇದೊಂದು ಮೆಮೊರೀಸ್ ಇದೆ. ಮುಂಚೆ ನಮ್ಮವ್ವ ಇದ್ದಾಗ ನಾನು ನಮ್ಮವ್ವ ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ಲು ಬರ್ತಿದ್ವಿ. ಮಧ್ಯಾಹ್ನ ಟೈಮು ಮತ್ತು ಸಂಜೆನೂ ಬರ್ತಿದ್ವಿ ತೇರು ನೋಡೋಕೆ ಅಂದ್ಬಿಟ್ಟು. ತುಂಬ ಮೆಮೊರೀಸ್ ಇದೆ. ಈ ಜಾತ್ರೆ ಬಂದ್ಬಿಟ್ಟು ನಮ್ಮ ಇಡೀ ಫ್ಯಾಮಿಲಿ ಬರ್ತೀವಿ. ಇದು ನಿಯರ್ ನಮ್ಮ ಅಜ್ಜಿ ಮನೆ ಹತ್ರನೇ ಇರೋದು. ಸೊ ವರ್ಷ ಬರ್ತೀವಿ ಈ ಜಾತ್ರೆಗೆ. ಸೊ ಇಲ್ಲಿ ನೈಟ್ ಟೈಮ್ ಬಿಡ್ತಾರೆ. ನೈಟು ಕವಿಕಾ ಲೆವೆಟ್ ಫ್ಯಾಕ್ಟ್ರಿ ಅವ್ರದ್ದೇ ಒಂದು ತೇರಿರುತ್ತೆ. ಸೊ ಅದನ್ನ ನೋಡೋಕ್ಕಂದ್ಬಿಟ್ಟು ನೈಟ್ ಬಿಡ್ತಾರೆ. ಸೊ ನಾವು ಮುಂಚೆ ನೈಟು ಹೋಗ್ತಿದ್ವಿ. ಸೊ ಇವಾಗ ನೈಟ್ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ನಾವು ಬಂದು ಮಧ್ಯಾಹ್ನ ಹೋಗಿದ್ವಿ. ಇಲ್ಲಿ ನೋಡ್ಬೋದು ಎಷ್ಟು ಜನ ಕ್ರೌಡ್ ಇದ್ದಾರೆ ಅಂದ್ಬಿಟ್ಟು. ಇನ್ನೂ ಸಂಜೆ ತುಂಬ ಕ್ರೌಡ್ ಇರುತ್ತೆ. ಇಲ್ಲಿ ನೋಡ್ಬೋದು, ನಾನು ಬಾಳೆಹಣ್ಣ ತಗೊಂಡು ಕಳಶ ಮೇಲೆ ಹಾಕ್ತಿದ್ದೀನಿ. ಸೊ ಇದನ್ನು ಎಲ್ಲರೂ ಮಾಡ್ತಾರೆ. ನಾವೇನು ಅಂದ್ಕೊತೀವಿ ಅದೆಲ್ಲ ಈಡೇರುತ್ತೆ. ಸೊ ನಾನು ಮಾಡ್ತಿದ್ದೆ ಬಾಳೆಹಣ್ಣು, ಬಟ್ ಅದು ನನ್ನ ನೈಟಿಗೆ ಹೋಗೇ ಇಲ್ಲ, ಕಳಶದ ಮೇಲೆ ಹೋಗೇ ಇಲ್ಲ. ಸೊ ಅಂದರೂ ದೇವ್ರಿಗೆ ಕೈ ಮುಕ್ಕೊಂಡು ಬಂದೆ. ಇಲ್ಲಿ ನೋಡ್ಬೋದು ದೇವ್ರೆಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು.
ನೆಕ್ಸ್ಟ್ ಇಲ್ಲಿಂದ ನಾವು ಹೋಗಿದ್ದೆ ನಮ್ಮ ಪಾಪುಗೆ ಕ್ಯಾಮ್ರಾ ನೋಡಿದ್ದ ಅವನ ಕಣ್ಣಿಗೆ ಅದು ಎಲ್ಲಿ ಬಿತ್ತೋ ಗೊತ್ತಿಲ್ಲ ಕ್ಯಾಮ್ರಾ. ಸೊ ನಾವು ಇಡೀ ಜಾತ್ರೆ ಫುಲ್ಲು ಹುಡ್ಕಿದ್ದೀವಿ, ಎಲ್ಲೂ ನಮ್ಮ ಕಣ್ಣಿಗೆ ಕ್ಯಾಮ್ರಾ ಸಿಕ್ಕೇ ಇಲ್ಲ. ಬಟ್ ಅವನ ಕಣ್ಣಿಗೆ ಅದು ಕಾಣಿಸ್ಕೊಂಡಿತ್ತು. ಸೊ ಅದನ್ನು ಕೊಡ್ಸೋಕ್ಕೆ ಅಂದ್ಬಿಟ್ಟು ಫುಲ್ ಎಲ್ಲ ಕಡೆ ಹುಡ್ಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ನಮ್ಮ ಅಕ್ಕನೇ ತೊಗೊಂಬಂದರು ಕ್ಯಾಮ್ರಾನ. ಇಲ್ಲಿ ನೋಡ್ಬೋದು ನಮ್ಮ ಪಾಪು ಕರ್ಕೊಂಡು ಹೋಗ್ತಿದ್ದಾನೆ ಕ್ಯಾಮ್ರಾ ಕೊಡಿಸಿ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಜಾತ್ರೆ ಬಗ್ಗೆ ಹೇಳಲೇಬೇಕು. ವರ್ಷ ನಮ್ಮ ಅವ್ವ ಕಾಸು ಕೊಡ್ತಿದ್ರು ಬಳೆ ಈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈ ಜಾತ್ರೆಗೆ ಬಂದಾಗೆಲ್ಲ ಏನಾದರೂ ಒಂದು ಕೊಡಿಸ್ತಿದ್ರು. ಸೊ ಈ ಸಲ ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಕಾಸು ಕೊಟ್ಟರು, ಎಲ್ಲರೂ ಏನು ಬೇಕಾದರೂ ಈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಮಗೆ ತುಂಬ ಖುಷಿ ಆಯಿತು. ಜಾತ್ರೆ ಅಂದರೆ ಸಾಕು ನಮ್ಮ ಅಜ್ಜಿ ಮನೆಗೆ ಹಿಂದಿನ ದಿವಸನೇ ಹೋಗ್ಬಿಡ್ತಿದ್ವಿ. ಸೊ ಅದೆಲ್ಲ ಇವಾಗ ತುಂಬ ಮಿಸ್ ಮಾಡ್ಕೊತೀವಿ, ನಮ್ಮ ಅವ್ವನ ಎಲ್ರೂ ಮಿಸ್ ಮಾಡ್ಕೊತೀವಿ. ಸೊ ಅದನ್ನು ಈಸ್ಕೊಂಡು ನಾವು ಹೋಗಿದ್ದೆ ಗಾಳಿ ಆಂಜನೇಯ ಟೆಂಪಲ್ ಒಳಗಡೆ ಹೋಗಿದ್ವಿ. ಟೆಂಪಲ್ ಅಂತೂ ಫುಲ್ಲು ಡೆಕೋರೇಷನ್ಸ್ ಅಂತೂ ಸಖತ್ತಾಗಿತ್ತು. ಐ ಥಿಂಕ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್.